ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಚೈನೀಸ್ ಡಿಶ್ ಮಾಡ್ತೀನಿ. ಇದಕ್ಕೆ ಎಲ್ಲರೂ ಚಿಲ್ಲಿ ಬೇಬಿ ಕಾರ್ನ್ ಅಂತನೋ ಬೇಬಿ ಕಾರ್ನ್ ಮಂಚೂರಿ ಅಂತ ಏನೇನೋ ಕರೀತಾರೆ. ನನಗೆ ಆ ಹೆಸರೆಲ್ಲ ಇಷ್ಟ ಇಲ್ಲ. ಅದಕ್ಕೆ ನಾನು ಸ್ಪೆಷಲ್ಲಾಗಿ ಬೇರೆ ಹೆಸರಿಟ್ಟಿದ್ದೀನಿ. ಅದಕ್ಕೆ ನಾನಿಟ್ಟಿರೋ ಹೆಸರು ಬೇಬಿ ಕಾರ್ನ್ ಚಿಲ್ಲಿ ಚಕಮಕಿ. ಬೇಬಿ ಕಾರ್ನ್ ಚಿಲ್ಲಿ ಚಕಮಕಿ ಇದೊಂದು ಚೈನೀಸ್ ಡಿಶ್ಶು. ಇದನ್ನು ಮಾಡೋದು ಹೇಗೆ ಅಂತ ಇವತ್ತು ಹೇಳ್ಕೊಡ್ತೀನಿ. ಮೊದಲು ಬೇಬಿ ಕಾರ್ನ್ ಚಿಲ್ಲಿ ಚಕಮಕಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಓಕೆ, ನಾನಿಲ್ಲಿ 1 ಕಪ್ಪು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಮೈದಾ ತೊಗೊಂಡಿದ್ದೀನಿ. ಇದಲ್ದಿರ ಮಸಾಲೆಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ದೊಣ್ಣೆ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ ಹೂವು. ಬೇಬಿ ಕಾರ್ನ್ ಮಾಡೋದ್ರಿಂದ ಬೇಬಿ ಕಾರ್ನ್ ಕೂಡ ಸಣ್ಣ ಹಚ್ಚಿಕೊಂಡಿದ್ದೀನಿ. ಮತ್ತು ಕರಿಯೋದಕ್ಕೆ ಎಣ್ಣೆ ಇದೆ. ಅದಲ್ದಿರ ಶೆಜ್ವಾನ್ ಸಾಸ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ವೈಟ್ ವೆನಿಗರ್, ಟೊಮ್ಯಾಟೊ ಸಾಸ್, ಅಜಿನೋಮೋಟೊ. ಇದಲ್ದಿರ ವೈಟ್ ಪೆಪ್ಪರ್ ಪೌಡರ್ ಕೂಡ ಬಳಸ್ತೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅದರ ಜೊತೆಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ. ಇದಿಷ್ಟು ನಮ್ಮ ಬೇಬಿ ಕಾರ್ನ್ ಚಿಲ್ಲಿ ಚಕಮಕಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ಬೇಬಿ ಕಾರ್ನ್ ಚಿಲ್ಲಿ ಚಕಮಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಬಿಡೋಣ. ಇದು ಕಾಯಲಿ. ಅಷ್ಟರಲ್ಲಿ ನಾನು ಒಂದು ಬ್ಯಾಟರ್ ರೆಡಿ ಮಾಡಿಕೊಡ್ತೀನಿ. ಹಿಟ್ಟು 1 ಕಪ್ಪು ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ, ಸುಮಾರು ಅರ್ಧ ಕಪ್ಪಷ್ಟು ಮೈದಾ, ಸ್ವಲ್ಪ ಅಜಿನೋಮೋಟೊ, ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತೀನಿ ಇದಕ್ಕೆ ಖಾರ ಬರೋದಕ್ಕೆ. ಇದಕ್ಕೂ ಒಂಚೂರು ಉಪ್ಪು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸೋಣ. ನಾವು ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಬೇಬಿ ಕಾರ್ನ್ ಹಾಕ್ತೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಈಗ ಇದೆಲ್ಲ ಕಲಸಿದೆ. ಇದನ್ನು ನಾನು ಕರಿಬೇಕು. ಎಣ್ಣೆ ಕಾದಿದೆ. ಗೋಲ್ಡನ್ ಬ್ರೌನ್ ಬರೋ ಹಾಗೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀವಿ. ಕಾರ್ನ್ ಫ್ಲೋರ್ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಕಾರ್ನ್ ಫ್ಲೋರು ಮತ್ತು ಮೈದಾ ಫ್ಲೋರ್ ಎರಡನ್ನೂ ಈಕ್ವಲ್ ಪ್ರಪೋರ್ಷನ್ಸಲ್ಲಿ ಹಾಕ್ಬಿಡ್ತಾರೆ. ಹೀಗೆ ಮಾಡಿದಾಗ ನೀವೇನು ಬಜ್ಜಿ ಕರಿತೀರಾ ಅದು ಮೆತ್ತಗಿರುತ್ತೆ. ನಮ್ಮ ಮೆಣಸಿನ್ಕಾಯಿ ಬಜ್ಜಿ ಸಿಗಲ್ವಾ, ಆ ಥರ ಮೆತ್ತಗಿರುತ್ತೆ. ಆ ಥರ ಇದ್ದರೆ ಬೇಬಿ ಕಾರ್ನ್ ಮಂಚೂರಿ ಆಗಲಿ, ಬೇಬಿ ಕಾರ್ನ್ ಚಿಲ್ಲಿ ಬೇಬಿ ಕಾರ್ನ್ ಆಗಲಿ, ಗೋಬಿ ಮಂಚೂರಿ ಆಗಲಿ ಅದು ಮಜಾ ಕೊಡೋದಿಲ್ಲ. ಮಜಾ ಕೊಡಬೇಕು ಅಂದರೆ ಕ್ರಿಸ್ಪಿಯಾಗಿರಬೇಕು ಅಂದರೆ ಕಾರ್ನ್ ಫ್ಲೋರ್ ಪ್ರಪೋರ್ಷನ್ ಜಾಸ್ತಿ ಇರಬೇಕು. ಓಕೆ, ಸೊ ಇದನ್ನು ನೀಟಾಗಿ ನಾನು ಕರೆದು ಇಟ್ಕೊಂಡಿದ್ದೀನಿ. ಮುಟ್ಟಿದ ತಕ್ಷಣ ಗರ್ಗರ ಗರ್ಗರ ಅಂತ ಶಬ್ದ ಬರುತ್ತೆ, ಭಾಳ ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡೋಣ. ಮಸಾಲೆ ರೆಡಿ ಮಾಡೋದಕ್ಕೆ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಈ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಫಸ್ಟ್ ಬೆಳ್ಳುಳ್ಳಿ ಹಾಕೋಣ, ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಇದಕ್ಕೆ ಈರುಳ್ಳಿ ಹೂವು, ಹಸಿ ಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕೋಣ ಫಸ್ಟು, ಆಮೇಲೆ ದೊಣ್ಣೆ ಮೆಣಸಿನ್ಕಾಯಿ ಹಾಕೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿದೆ ಬೆಂದಿದೆ. ಈಗ ನಾನು ಇದಕ್ಕೆ ದೊಣ್ಣೆ ಮೆಣಸಿನ್ಕಾಯಿ ಹಾಕ್ತೀನಿ. ಇದಕ್ಕೆ ಮಸಾಲೆಗಳನ್ನು ಹಾಕೋಣ. ಮೊದಲನೇದಾಗಿ ಶೆಜ್ವಾನ್ ಸಾಸ್, ಆಮೇಲೆ ರೆಡ್ ಚಿಲ್ಲಿ ಸಾಸ್ 1 ಚಮಚ, ಟೊಮ್ಯಾಟೊ ಸಾಸ್ 1 ಚಮಚ, ಗ್ರೀನ್ ಚಿಲ್ಲಿ ಸಾಸ್, ಸ್ವಲ್ಪ ವೆನಿಗರ್, ಸೋಯಾ ಸಾಸ್. ಇದಕ್ಕೆ ಮತ್ತೆ ಒಂಚೂರು ಅಜಿನೋಮೋಟೊ ಹಾಕೋಣ, ಆಮೇಲೆ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಏನು ಮಾಡಬೇಕು ಅಂದರೆ ನಾವು ಕರೆದಿಟ್ಕೊಂಡಿರ್ತಕ್ಕಂಥ ಈ ಬಜ್ಜಿನ ಹಾಕೋಣ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಈಗ ನಮ್ಮ ಬೇಬಿ ಕಾರ್ನ್ ಚಿಲ್ಲಿ ಚಕಮಕಿ ರೆಡಿ. ಬೇಬಿ ಕಾರ್ನ್ ಚಿಲ್ಲಿ ಚಕಮಕಿ ಬೇಕಾಗುವ ಪದಾರ್ಥಗಳು: ಬೇಬಿ ಕಾರ್ನ್, ಈರುಳ್ಳಿ, ಸ್ಪ್ರಿಂಗ್ ಆನಿಯನ್, ಎಣ್ಣೆ,
ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ಅಜಿನೋಮೋಟೊ, ವೈಟ್ ಪೆಪ್ಪರ್ ಪೌಡರ್, ಸೋಯಾ ಸಾಸ್, ಟೊಮ್ಯಾಟೊ ಸಾಸ್, ಸೆಜ್ವಾನ್ ಸಾಸ್, ವಿನಿಗರ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಕ್ಯಾಪ್ಸಿಕಮ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಮತ್ತು ಹಸಿಮೆಣಸಿನಕಾಯಿ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಮೈದಾ, ಅಜಿನೋಮೋಟೊ, ವೈಟ್ ಪೆಪ್ಪರ್ ಪೌಡರ್, ಉಪ್ಪು, ಸ್ವಲ್ಪ ನೀರು ಹಾಕಿ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಸಿ. ಅದರಲ್ಲಿ ಬೇಬಿ ಕಾರ್ನ್ ಅನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣಕ್ಕೆ ಕರಿಯಿರಿ. ಪ್ಯಾನ್ಗೆ ಎಣ್ಣೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹೂವು, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಅದಕ್ಕೆ ಕ್ಯಾಪ್ಸಿಕಮ್, ಸೆಜ್ವಾನ್ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ವಿನೆಗರ್, ಸೋಯಾ ಸಾಸ್, ಅಜಿನೋಮೋಟೊ, ವೈಟ್ ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ. ಅದಕ್ಕೆ ಕರಿದ ಬೇಬಿ ಕಾರ್ನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬೇಬಿ ಕಾರ್ನ್ ಚಿಲ್ಲಿ ಚಕಮಕಿ ಸವಿಯಲು ಸಿದ್ಧ.